ಯಾರು ಇಷ್ಟ ಆಗ್ತಾ ಇದ್ದಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ? ಹೊರಗಡೆ ಹೇಗಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಒಳಗಡೆ ಯಾವ ಥರ ಇದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಮತ್ತೆ ಯಾವಾಗಲೂ ಸಿಂಪತಿ ಕಣ್ಣೀರಿಗೆ ಮರಳಾಗ್ಬಿಟ್ರಂತ ಜನ. ಅದು ವಿನಯ್ ಅಲ್ಲ ಅಂದರೆ ಏನು ಸರ್? ಕಣ್ಣೀರಿಗೆ ಮರಳಾಗ್ಬಿಟ್ರಂತ, ಯಾವಾಗಲೂ ಅಳ್ತಾ ಇದ್ರು, ಅದಕ್ಕೆ ಮರಳಾಗ್ಬಿಟ್ರ ಅಂತ. ಗೇಮ್ಗಳನ್ನು ನೋಡಿದ್ರೆ ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವನ ಇವಾಗ ಅವ್ರ ಹಿಸ್ಟ್ರಿ ಹುಡ್ಕೊಂತ ಹೋದ್ರೆ ಆ ಥರ ಇಲ್ಲ, ಅಷ್ಟೇನಿಲ್ಲ. ಅದಕ್ಕೋಸ್ಕರ ಮೊನ್ನೆ ಗುರೂಜಿಯವ್ರು ಬಂದ್ರಲ್ಲ, ತಂದೆ ತಾಯಿ ಜೊತೆ ಹೋದ್ರೆ ಗಂಡಾಂತರ ಇದೆ, ನೀವು ದೂರ ಇರಬೇಕು, ವಿದೇಶಕ್ಕೆ ಹೋಗು ಅಂತ ಹೇಳಿದ್ರು. ಇದು ಸರಿ ಅಂತೀರಾ? ತಪ್ಪು. ಯಾಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಬ್ರು ಮಾತು ಕೇಳ್ಕೊಂಡು ಹೋಗೋದು ತಪ್ಪನ್ನ ಆಯ್ತು. ಯಾಕಂದ್ರೆ ಅವರು ಸಹ ನಾನು ಅವೆಲ್ಲ ಜಾಸ್ತಿ ನಂಬಲ್ಲ, ಈ ಜ್ಯೋತಿಷ್ಯದಲ್ಲಿ ಅದೆಲ್ಲ ನಂಬಲ್ಲ, ತಪ್ಪು. ಇವು ಮೊನ್ನೆ ಹಾಸ್ಪಿಟ್ಲಿಗೆಲ್ಲ ಹೋದ್ರು, ಅದರಿಂದನೇ ಆಗಿರ್ಬೋದು ಅಂತೀರಾ ಎಫೆಕ್ಟ್? ಗೊತ್ತಿಲ್ಲ, ಅದೆಲ್ಲ ಜಾಸ್ತಿ ಹೇಳೋಕ್ಕಾಗಲ್ಲ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಈ ವಾರ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಇದು ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅದು ಇಷ್ಟ ತನಕ 10 ಸೀಸನ್ ನಡೆಸಿದ್ರು, ಒಳ್ಳೆ ಮಸ್ತಾಗಿತ್ತು. ಈ ಸೀಸನಲ್ಲೂ ಹಾಗೆ ಒಳ್ಳೆ ನಡೆಸಿದ್ರು. ನಿನ್ನೆ ಮೈಕಲ್ಗೆ ಟಾಂಗ್ ಕೊಟ್ಟು ನಾನು ಸರಿ ಇಲ್ಲ. ಓಕೆ, ನಿಮ್ಮ ಓಟು? ನಮ್ಮ ಓಟ್ ಪ್ರತಾಪ್. ಥ್ಯಾಂಕ್ ಯು.